ನಾನು ದುಬೈನಿಂದ ಹಿಂತಿರುಗಿದಾಗ ನನ್ನ ಹೆಂಡತಿಯ ಬಣ್ಣ ಕಲ್ಲಿದ್ದಲಿನಂತೆ ಕಪ್ಪಾಗಿತ್ತು. ನನ್ನ ತಾಯಿ ತಕ್ಷಣವೇ ಇವಳು ಬಣ್ಣ ಬಿಳುಪು ಮಾಡುವ ಕಡಿಮೆ ಗುಣಮಟ್ಟದ ಕ್ರೀಮ್ಗಳನ್ನು ಹಚ್ಚಿಕೊಳ್ಳುತ್ತಿದ್ದಳು ಎಂದಳು. ಆಗ ನಾನು ಕೋಮಲ್ಗೆ ತುಂಬ ಬೈದೆ. ಅವಳು ಸುಮ್ಮನಿದ್ದಳು. ನನಗೆ ಅವಳ ಮುಖ ಕಂಡರೆ ದ್ವೇಷ ಬರಲಾರಂಭಿಸಿತು. ಒಂದು ದಿನ ಮನೆಯವರೆಲ್ಲರೂ ಎಸಿಯಲ್ಲಿ ಕುಳಿತು ಲೂಡೋ ಆಡುತ್ತಿದ್ದರು. ಆದರೆ ಕೋಮಲ್ ಅಲ್ಲಿರಲಿಲ್ಲ. ನಾನು ಹೊರಗಿನಿಂದ ಬಂದಾಗ ನನಗೆ ಬಾಯಾರಿಕೆಯಾಗಿತ್ತು. ನಾನು ಕೋಮಲ್ಗೆ ಧ್ವನಿ ಮಾಡಿದೆ. ಅವಳು ಬರಲಿಲ್ಲ. ಅದಕ್ಕೆ ನನಗೆ ತುಂಬ ಕೋಪ ಬಂತು. ನಾನು ನೇರವಾಗಿ ಚಾವಣಿಗೆ ಹೋದೆ. ಅಲ್ಲಿನ ಬಿಸಿಲಿಗೆ ನನ್ನ ತಲೆ ತಿರುಗಿದಂತಾಯಿತು ಮತ್ತು ಎದುರಿಗೆ ಕೋಮಲ್ ಸುಡುವ ಬಿಸಿಲಿನಲ್ಲಿ ನಿಂತಿದ್ದಳು. ನಾನು ದುಬೈನಿಂದ ಹಿಂತಿರುಗಿದ ಕೂಡಲೇ, ಅಮ್ಮ, ಕೋಮಲ್ ಎಲ್ಲಿದ್ದಾಳೆ? ಕೋಮಲ್ನನ್ನು ಕರೆಯಿರಿ ಅಮ್ಮ ಎಂದು ನಾನು ತಳಮಳದ ಧ್ವನಿಯಲ್ಲಿ ಅಮ್ಮನಿಗೆ ಕೋಮಲ್ನನ್ನು ಕರೆಯಲು ಹೇಳಿದೆ. ನನ್ನ ಕಣ್ಣುಗಳು ಅವಳನ್ನು ನೋಡಲು ತವಕಿಸುತ್ತಿದ್ದವು. ಆದರೆ ಅವಳು ಎಲ್ಲೂ ಕಾಣಿಸುತ್ತಲೇ ಇರಲಿಲ್ಲ. ನಾನು ಬಂದು 2 ಗಂಟೆಗಳಾಗಿದ್ದವು. ನಾನು ಎಲ್ಲರನ್ನೂ ಭೇಟಿಯಾಗಿದ್ದೆ ಮತ್ತು ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟಿದ್ದೆ. ಆದರೆ ಅವಳು ಇನ್ನೂ ಬಂದಿರಲಿಲ್ಲ. ನನಗೆ ಅವಳ ಮೇಲೆ ಕೋಪವು ಬರುತ್ತಿತ್ತು. ಗಂಡ ಇಷ್ಟು ವರ್ಷಗಳ ನಂತರ ಪರದೇಶದಿಂದ ಮರಳಿ ಬಂದಿದ್ದಾನೆ. ಅವಳು ಮೊದಲು ಬಂದು ನನ್ನನ್ನು ಭೇಟಿಯಾಗಬೇಕಿತ್ತು. ಆದರೆ ಅವಳು ಇನ್ನೂ ಬರಲಿಲ್ಲ. ಅವಳಿಗೆ ನಾನು ಮರಳಿದ ಬಗ್ಗೆ ಸ್ವಲ್ಪವೂ ಸಂತೋಷವಿರಲಿಲ್ಲವೇ? ಈ ಆಲೋಚನೆಯೇ ನನ್ನ ಮನಸ್ಸನ್ನು ಕಹಿ ಮಾಡಲು ಸಾಕಾಗಿತ್ತು. ತದನಂತರ ನಾನು ಅಮ್ಮನಿಗೆ ಅವಳನ್ನು ಕರೆಯಲು ಹೇಳಿದೆ. ನನ್ನ ಮಾತನ್ನು ಕೇಳಿ ಅಮ್ಮ ಮತ್ತು ಅತ್ತಿಗೆಯರು ನಗಲಾರಂಭಿಸಿದರು. ನಾನು ಆಶ್ಚರ್ಯದಿಂದ ಅವರ ಕಡೆ ನೋಡಿದೆ. ಏನು ವಿಷಯ? ನನ್ನ ಮಾತು ಕೇಳಿ ನೀವೇಕೆ ನಗುತ್ತಿದ್ದೀರಾ? ವರ್ಷಗಳ ನಂತರ ಪರದೇಶದಿಂದ ಬಂದಿದ್ದೇನೆ. ನಿಮ್ಮನ್ನು ಭೇಟಿಯಾಗಲು ಎಷ್ಟು ತವಕಿಸುತ್ತಿದ್ದೇನೋ ನನ್ನ ಹೆಂಡತಿಯನ್ನು ಭೇಟಿಯಾಗಲು ಅಷ್ಟೇ ತವಕಿಸುತ್ತಿದ್ದೇನೆ. ಅತ್ತಿಗೆಯರು ಮತ್ತು ಅಮ್ಮ ನಗುವುದನ್ನು ನೋಡಿ ನಾನು ಸ್ವಲ್ಪ ಮುಜುಗರಕ್ಕೊಳಗಾದೆ ಮತ್ತು ನನ್ನ ಭಾವನೆಗಳನ್ನು ನಿಯಂತ್ರಿಸುತ್ತಾ ತುಂಬ ಕಷ್ಟಪಟ್ಟು ಈ ನೆಪವನ್ನು ಯೋಚಿಸಿದ್ದೆ. ಅಮ್ಮ ಮತ್ತು ಅತ್ತಿಗೆಯರು ಮತ್ತೆ ನಗುತ್ತಾ ಹೇಳಿದರು, ನೀನು ನಿನ್ನ ಹೆಂಡತಿಯನ್ನು ನೋಡಲು ತವಕಿಸುತ್ತಿದ್ದೀಯಾ ಎಂದು ನಾವು ನಗುತ್ತಿಲ್ಲ. ಬದಲಿಗೆ ನೀನು ನಿನ್ನ ಹೆಂಡತಿಯನ್ನೇ ಗುರುತಿಸದಿದ್ದಕ್ಕೆ ನಗುತ್ತಿದ್ದೇವೆ. ನೀನು ದೀರ್ಘಕಾಲದವರೆಗೆ ಪರದೇಶದಲ್ಲಿದ್ದೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ತನ್ನ ಹೆಂಡತಿಯನ್ನೇ ಮರೆತು ಬಿಡುವಂಥ ನೆನಪಿನ ಶಕ್ತಿಯೇ ಇದು. ಅತ್ತಿಗೆ ಈ ಮಾತು ಹೇಳಿ ಮತ್ತೆ ಜೋರಾಗಿ ನಕ್ಕರು. ನಾನು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ ಉಳಿದೆ. ಅದೇ ಕ್ಷಣದಲ್ಲಿ ನನ್ನ ದೃಷ್ಟಿ ಎದುರು ನಿಂತಿದ್ದ ಹುಡುಗಿಯ ಮೇಲೆ ಬಿತ್ತು. ಅವಳನ್ನು ನಾನು ಬಹುಶಃ ಕೆಲಸದವಳು ಎಂದುಕೊಂಡಿದ್ದೆ. ಅವಳು ನಿಧಾನ ಹೆಜ್ಜೆಗಳನ್ನಿಡುತ್ತಾ ಅಡುಗೆ ಮನೆಯ ಕಡೆಗೆ ಹೋದಳು. ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಅವಳ ಮುಖ ಪರಿಚಯವಾಗಿರುವಂತೆ ಅನಿಸಿತು. ನನ್ನ ತಲೆಯಲ್ಲಿ ಇದ್ದಕ್ಕಿದ್ದಂತೆ ಸ್ಫೋಟವಾದಂತಾಯಿತು. ನಂತರ ಅತ್ತಿಗೆ ಅರ್ಥಗರ್ಭಿತ ದೃಷ್ಟಿಯಿಂದ ನನ್ನ ಕಡೆ ನೋಡುತ್ತಾ ಹೇಳಿದರು, ಹೌದು, ಇವಳೇ ಕೋಮಲ್. ನಿನಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. ನಾನು ಅವರ ಮಾತಿಗೆ ಯಾವುದೇ ಉತ್ತರ ನೀಡಲಿಲ್ಲ. ನೇರವಾಗಿ ಅಮ್ಮನ ಕಡೆ ನೋಡಿ ಕೇಳಿದೆ, ಅಮ್ಮ, ಕೋಮಲ್ಗೆ ಏನಾಗಿದೆ? ಅಮ್ಮ ಬೇಜವಾಬ್ದಾರಿಯಿಂದ ಹೇಳಿದಳು, ಎಷ್ಟೊಂದು ಕ್ರೀಮ್ಗಳನ್ನು ಹಚ್ಚಿಕೊಳ್ಳುತ್ತಿರುತ್ತಾಳೆ. ಅದಕ್ಕೆ ಮುಖದ ಬಣ್ಣ ಸುಟ್ಟು ಹೋಗಿ ಹೀಗಾಗಿದೆ. ಎಷ್ಟು ಬಾರಿ ಬೇಡ ಎಂದರೂ ನನ್ನ ಮಾತು ಕೇಳಲೇ ಇಲ್ಲ. ನನ್ನ ಗಂಡನ ದುಡಿಮೆಯ ಹಣವನ್ನೇ ಹಚ್ಚಿಕೊಳ್ಳುತ್ತಿದ್ದೇನೆಂದು ಹೇಳುತ್ತಿದ್ದಳು. ಹಿರಿಯರ ಮಾತು ಕೇಳದಿದ್ದರೆ ಏನಾಗುತ್ತದೆ ಎಂದು ನೋಡು. ಬಣ್ಣವೇ ಹಾಳಾಗಿದೆ. ಅಮ್ಮ ನಗಲಾರಂಭಿಸಿದಳು ಮತ್ತು ಅತ್ತಿಗೆಯರು ಸಾಥ್ ನೀಡಿದರು. ನನಗೆ ಕೋಮಲ್ ಮೇಲೆ ತುಂಬ ಕೋಪ ಬಂದಿತ್ತು. ಇಂತಹ ಕಡಿಮೆ ಗುಣಮಟ್ಟದ ಕ್ರೀಮ್ಗಳನ್ನು ಬಳಸುವ ಅಗತ್ಯವೇನಿತ್ತು? ಅವಳ ಬಣ್ಣ ಮೊದಲು ಎಷ್ಟು ಬೆಳ್ಳಗಿತ್ತೆಂದರೆ ಅವಳಿಗೆ ಯಾವುದೇ ಕ್ರೀಮ್ನ ಅಗತ್ಯವೇ ಇರಲಿಲ್ಲ. ನಾನು ಕಳುಹಿಸಿದ ಹಣವನ್ನೆಲ್ಲ ಇವಳು ಇಂತಹ ವಸ್ತುಗಳಿಗೆ ಖರ್ಚು ಮಾಡಿದ್ದಾಳೆ ಅನಿಸುತ್ತದೆ. ಅವಳು ತನ್ನ ಊಟ ತಿಂಡಿಯನ್ನು ಚೆನ್ನಾಗಿಟ್ಟುಕೊಂಡು ಸಮತೋಲಿತ ಆಹಾರ ಸೇವಿಸಿದ್ದರೆ ಅವಳ ಬಣ್ಣವೂ ಚೆನ್ನಾಗಿರುತ್ತಿತ್ತು ಮತ್ತು ನನ್ನ ಮನಸ್ಸಿನಲ್ಲಿದ್ದ ಚಿತ್ರದಂತೆಯೇ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ನನಗೆ ನೀರು ಕೊಡಲು ಬಂದಾಗ ಅವಳು ಕೆಲಸದವಳೆಂಬ ಭ್ರಮೆ ನನಗಾಗಿತ್ತು. ಆದ್ದರಿಂದ ನಾನು ಅವಳ ಕಡೆ ಗಮನವನ್ನೇ ಕೊಟ್ಟಿರಲಿಲ್ಲ. ಏನೇ ಇರಲಿ, ಕೋಪವನ್ನು ಹತ್ತಿಕ್ಕುತ್ತಾ ನಾನು ಎದ್ದು ಕೋಣೆಗೆ ಬಂದೆ. ಕೋಣೆಗೆ ಬಂದು ನಾನು ಮಂಚದ ಮೇಲೆ ಕುಳಿತೆ. ಮನಸ್ಸಿನಲ್ಲಿ ವಿಚಿತ್ರವಾದ ಗೊಂದಲ ಉಂಟಾಗಿತ್ತು. ನಾನು ವರ್ಷಗಟ್ಟಲೆ ಕೋಮಲ್ನ ಒಂದು ಚಿತ್ರವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಪರದೇಶದಲ್ಲಿದ್ದಾಗ ಒಂಟಿತನ ಕಾಡಿದಾಗಲೆಲ್ಲ ಅವಳ ನೆನಪೇ ನನ್ನನ್ನು ಕಾಯುತ್ತಿತ್ತು. ಅವಳ ನಗು, ಅವಳ ತಿಳಿ ಬಣ್ಣ, ಅವಳ ನಾಚಿಕೆಯ ನೋಟ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಕನಸಿನಂತೆ ಸುರಕ್ಷಿತವಾಗಿತ್ತು. ನಾನು ಮರಳಿ ಬಂದಾಗ ಅವಳು ಹೀಗೇ ನನ್ನನ್ನು ಸ್ವಾಗತಿಸುತ್ತಾಳೆ ಎಂದುಕೊಂಡಿದ್ದೆ. ಬಹುಶಃ ಸಂತೋಷದಿಂದ ಕಣ್ಣುಗಳು ಒದ್ದೆಯಾಗಬಹುದು, ನನ್ನನ್ನು ಅಪ್ಪಿಕೊಳ್ಳಬಹುದು ಎಂದುಕೊಂಡಿದ್ದೆ. ಆದರೆ ಇಲ್ಲಿ ಎಲ್ಲವೂ ಉಲ್ಟಾಗಿತ್ತು. ನನಗೆ ಅವಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಎಂಬ ಯೋಚನೆಯೇ ನನ್ನ ಗೊಂದಲ ಮತ್ತು ಕೋಪವನ್ನು ಹೆಚ್ಚಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಕೋಮಲ್ ಕೋಣೆಗೆ ಬಂದಳು. ಅವಳು ನಿಧಾನವಾಗಿ ನಡೆದು ಬಂದು ಬಾಗಿಲಿನ ಬಳಿ ನಿಂತಳು. ಅವಳು ದೂರಿನ ಭಾವನೆಯೊಂದಿಗೆ ನನ್ನ ಕಡೆ ದೃಷ್ಟಿ ಹಾಯಿಸಿದಳು ಮತ್ತು ಮೃದು ಧ್ವನಿಯಲ್ಲಿ ಹೇಳಿದಳು,
ನನ್ನ ಬಣ್ಣ ಕಪ್ಪಾಗಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಆದರೆ ಅದರರ್ಥ ನೀವು ನನ್ನನ್ನು ಸಂಪೂರ್ಣವಾಗಿ ಗುರುತಿಸದಷ್ಟು ಆಗಿಲ್ಲವಲ್ಲ. ಅವಳ ಮುಖದಲ್ಲಿ ದುಃಖ ಮತ್ತು ಗೌರವ ಇತ್ತು. ಆದರೆ ನನಗೆ ವಿಚಿತ್ರವಾದ ಕಿರಿಕಿರಿ ಉಂಟಾಯಿತು. ನಾನು ಕೋಪದಿಂದ ಅವಳ ಕಡೆ ನೋಡಿ ಹೇಳಿದೆ, ನಿನ್ನಲ್ಲೇ ತಪ್ಪಿಟ್ಟುಕೊಂಡು ನನ್ನ ಮೇಲೆ ದೂರುತ್ತೀಯಾ? ಇಷ್ಟೊಂದು ಕ್ರೀಮ್ಗಳನ್ನು ಬಳಸಿ ನಿನ್ನ ಮುಖವನ್ನು ಹಾಳು ಮಾಡಿಕೊಳ್ಳುವ ಅಗತ್ಯವೇನಿತ್ತು? ನಿನ್ನ ಬಣ್ಣ ಮೊದಲೇ ಬೆಳ್ಳಗಿತ್ತು. ಹೆಂಗಸರು ಆಸೆಬುರುಕರು. ಅವರಿಗೆ ಎಷ್ಟು ಸಿಕ್ಕಿದರೂ ಕಡಿಮೆಯೇ ಅನಿಸುತ್ತದೆ. ಕೋಮಲ್ ನನ್ನ ಮಾತು ಕೇಳಿ ಸುಮ್ಮನಾದಳು. ಅವಳು ತಲೆ ತಗ್ಗಿಸಿ ನಿಂತಳು. ಕೆಲವು ಕ್ಷಣಗಳವರೆಗೆ ಕೋಣೆಯಲ್ಲಿ ಮೌನ ಆವರಿಸಿತು. ನಾನು ಕೋಪದಿಂದ ಹಾಸಿಗೆ ಮೇಲೆ ಮಲಗಿ ಮತ್ತೊಂದು ಕಡೆಗೆ ಮುಖ ತಿರುಗಿಸಿಕೊಂಡೆ. ನನ್ನ ಮೂಡ್ ಸಂಪೂರ್ಣವಾಗಿ ಹಾಳಾಗಿತ್ತು. ನಾನು ಎಷ್ಟು ತವಕದಿಂದ ಮನೆಗೆ ಮರಳಿದ್ದೆ ಎಂದರೆ ಕೋಮಲ್ ಜೊತೆ ಪ್ರತಿ ಕ್ಷಣವನ್ನು ಸುಂದರವಾಗಿ ಕಳೆಯಬೇಕು ಎಂದುಕೊಂಡಿದ್ದೆ. ಆದರೆ ಎಲ್ಲ ಕನಸುಗಳು ಮಣ್ಣು ಪಾಲಾದಂತಾಗಿತ್ತು. ನನಗೆ ಅವಳ ಮುಖ ನೋಡಲು ಮನಸ್ಸಾಗುತ್ತಿರಲಿಲ್ಲ. ಕೋಣೆಯಲ್ಲಿ ಸಣ್ಣ ಶಬ್ದವಾಯಿತು. ಕೋಮಲ್ ಅಲ್ಮಾರಿ ಹತ್ತಿರ ಹೋಗಿ ಮೌನವಾಗಿ ನನ್ನ ಬಟ್ಟೆಗಳನ್ನು ಸರಿಪಡಿಸತೊಡಗಿದಳು. ಕೆಲವೊಮ್ಮೆ ಅವಳು ನನ್ನ ಕಡೆ ನೋಡುತ್ತಿದ್ದಳು. ಏನೋ ಹೇಳಬೇಕೆಂದು ಬಯಸುತ್ತಿದ್ದಳು. ಅವಳು ಅಳುತ್ತಿದ್ದಾಳೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ನಾನು ತಿರುಗಿ ನೋಡುವುದು ಸೂಕ್ತವಲ್ಲ ಎಂದುಕೊಂಡೆ. ನನ್ನೊಳಗೆ ಅಹಂಕಾರ ಮತ್ತು ಅಸಮಾಧಾನದ ವಿಚಿತ್ರ ಮಿಶ್ರಣವಿತ್ತು. ಅವಳು ತನ್ನ ಹಳೆಯ ಸೌಂದರ್ಯವನ್ನು ಏಕೆ ಉಳಿಸಿಕೊಳ್ಳಲಿಲ್ಲ? ನಾನು ಅವಳನ್ನು ಹೇಗೆ ನೆನಪಿಸಿಕೊಳ್ಳುತ್ತಿದ್ದೆಂದು ಅವಳಿಗೆ ಗೊತ್ತಿರಲಿಲ್ಲವೇ ಎಂದು ನಾನು ಯೋಚಿಸುತ್ತಿದ್ದೆ. ಕೆಲವು ಕ್ಷಣಗಳ ನಂತರ ಅವಳು ಧೈರ್ಯ ಮಾಡಿ ಮತ್ತೆ ಹೇಳಿದಳು, ನಿಮಗೆ ಬಹುಶಃ ಗೊತ್ತಿಲ್ಲ, ಆದರೆ ಇಲ್ಲಿನ ಪರಿಸ್ಥಿತಿ ಮೊದಲಿಗಿಂತ ಬದಲಾಗಿದೆ. ಬಿಸಿಲಿನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಮನೆಯ ಕೆಲಸಗಳು ಹೆಚ್ಚಾಗಿವೆ. ಅಮ್ಮನ ಆರೋಗ್ಯವು ಹೆಚ್ಚಾಗಿ ಕೆಡುತ್ತಿರುತ್ತದೆ. ನಾನು ಮೌನವಾಗಿ ಎಲ್ಲವನ್ನೂ ನಿಭಾಯಿಸುತ್ತಿದ್ದೇನೆ. ಅವಳು ನಿಧಾನವಾಗಿ ತನ್ನ ಬೆರಳುಗಳನ್ನು ಹೊಸೆಯುತ್ತಾ ಹೇಳಿದಳು, ಕ್ರೀಮ್ಗಳನ್ನು ನಾನು ಇದಕ್ಕಾಗಿ ಹಚ್ಚಿಕೊಂಡೆ. ಬಹುಶಃ ನಿಮಗೆ ಇಷ್ಟವಾಗಬಹುದು, ನೀವು ಖುಷಿಯಾಗಬಹುದು ಎಂದು. ನಾನು ಮೊದಲಿನಂತೆ ಇಲ್ಲ ಎಂದು ನಿಮಗೆ ಅನಿಸುವುದು ನನಗೆ ಇಷ್ಟವಿರಲಿಲ್ಲ. ಅವಳ ಧ್ವನಿಯಲ್ಲಿ ನಡುಕವಿತ್ತು. ನಾನು ಮೊದಲ ಬಾರಿಗೆ ಅವಳನ್ನು ಗಮನವಿಟ್ಟು ನೋಡಿದೆ. ನಿಜಕ್ಕೂ ಅವಳ ಮುಖದಲ್ಲಿ ಆಯಾಸದ ಗುರುತುಗಳಿದ್ದವು. ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳು, ಕೈಗಳಲ್ಲಿ ಒರಟುತನವಿತ್ತು. ಆದರೆ ಅವಳ ಕಣ್ಣುಗಳಲ್ಲಿ ನಾನು ಹೋಗುವ ಮುನ್ನ ಇದ್ದ ಅದೇ ಹಳೆಯ ಪ್ರೀತಿ ಕಾಣಿಸುತ್ತಿತ್ತು. ನನ್ನ ಹೃದಯದಲ್ಲಿ ಒಂದು ಕ್ಷಣ ಮರುಕ ಉಂಟಾಯಿತು. ಆದರೆ ನಾನು ಅದನ್ನು ತೋರ್ಪಡಿಸಲಿಲ್ಲ. ಅಹಂಕಾರ ಇನ್ನೂ ಮೇಲುಗೈ ಸಾಧಿಸಿತ್ತು. ಕೋಮಲ್ ನಿಧಾನವಾಗಿ ಹೇಳಿದಳು, ನಿಮಗೆ ನೆನಪಿದೆಯೇ, ನೀವು ಹೋಗುವಾಗ ನಾನು ಬೇಗ ಮರಳಿ ಬನ್ನಿ ಎಂದಿದ್ದೆ. ನೀವು ಕೆಲವೇ ವರ್ಷಗಳ ವಿಷಯ, ಆಮೇಲೆ ಜೊತೆಯಾಗಿ ಇರೋಣ ಎಂದಿದ್ರಿ. ಆದರೆ ವರ್ಷಗಳಲ್ಲಿ ತುಂಬ ಬದಲಾಗುತ್ತದೆ. ನಾನು ಕೂಡ ಬದಲಾಗಿದ್ದೇನೆ. ಬಹುಶಃ ಸಮಯ ಎಲ್ಲವನ್ನು ಬದಲಾಯಿಸಿದೆ. ಅವಳ ಮಾತುಗಳಲ್ಲಿ ಯಾವುದೇ ದೂರಿರಲಿಲ್ಲ, ಕೇವಲ ಒಂದು ಆಯಾಸದ ಸತ್ಯವಿತ್ತು. ನಾನು ಯಾವುದೇ ಉತ್ತರ ನೀಡಲಿಲ್ಲ. ಕೋಣೆಯಲ್ಲಿ ಫ್ಯಾನಿನ ಶಬ್ದ ಕೇಳಿಸುತ್ತಿತ್ತು. ನನ್ನ ತಲೆಯಲ್ಲಿ ಹಿಂದಿನ ದಿನಗಳ ದೃಶ್ಯಗಳು ಸುಳಿದಾಡುತ್ತಿದ್ದವು. ನಾವು ನಗುತ್ತಿದ್ದ, ಸಣ್ಣ ವಿಷಯಗಳಿಗೆ ಜಗಳವಾಡಿ ಮತ್ತೆ ಒಂದಾಗುತ್ತಿದ್ದ ಆ ದಿನಗಳು ನೆನಪಾದವು. ಕೇವಲ ಬಣ್ಣ ಬದಲಾದ ತಕ್ಷಣ ಎಲ್ಲವೂ ಬದಲಾಗಿ ಬಿಡುತ್ತದೆಯೇ? ಈ ಪ್ರಶ್ನೆ ನನ್ನೊಳಗೆ ಎಲ್ಲೋ ಕೇಳಿಸುತ್ತಿತ್ತು. ಆದರೆ ನಾನು ಅದನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಕೋಮಲ್ ನಿಧಾನವಾಗಿ ಮಂಚದ ತುದಿಯಲ್ಲಿ ಕುಳಿತು ಹೇಳಿದಳು, ನಾನು ಪ್ರತಿದಿನ ನಿಮಗಾಗಿ ಕಾದೆ. ನಿಮ್ಮ ಫೋಟೋ ನೋಡುತ್ತಿದ್ದೆ. ನೀವು ಬಂದಾಗ ನನ್ನನ್ನು ನೋಡಿ ಖುಷಿಪಡುತ್ತೀರಾ ಎಂದುಕೊಂಡಿದ್ದೆ. ಆದರೆ ಇಂದು ನೀವು ನನ್ನನ್ನು ಗುರುತಿಸದೇ ಇದ್ದಾಗ ನಾನು ಎಲ್ಲೋ ಕಳೆದು ಹೋಗಿದ್ದೇನೆ ಎನಿಸಿತು. ಅವಳ ಧ್ವನಿ ಒಡೆಯಿತು ಮತ್ತು ಅವಳು ಮೌನವಾದಳು. ನನ್ನ ಹೃದಯದಲ್ಲಿ ಸಣ್ಣ ನೋವುಂಟಾಯಿತು. ಆದರೆ ನಾನು ಕಠಿಣ ಧ್ವನಿಯಲ್ಲಿ ಹೇಳಿದೆ, ಸಾಕು ಮಾಡು, ಈಗ ನಾನು ಮಲಗಬೇಕು. ಅವಳು ಮೌನವಾಗಿ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತಳು. ಹೊರಗೆ ಸಂಜೆ ಕರಗುತ್ತಿತ್ತು ಮತ್ತು ಕೋಣೆಯಲ್ಲಿ ಮಂದ ಬೆಳಕು ಹರಡುತ್ತಿತ್ತು. ಅವಳ ನೆರಳು ಗೋಡೆಯ ಮೇಲೆ ಬೀಳುತ್ತಿತ್ತು ಮತ್ತು ಇದ್ದಕ್ಕಿದ್ದಂತೆ ನನಗೆ ಅನಿಸಿತು, ಬಹುಶಃ ಸಮಸ್ಯೆ ಅವಳು ಬದಲಾದದ್ದಲ್ಲ, ಬದಲಿಗೆ ನನ್ನ ನಿರೀಕ್ಷೆಗಳಲ್ಲಿದೆ. ನಾನು ಕಣ್ಣು ಮುಚ್ಚಿ ಮಲಗಿದ್ದೆ, ಆದರೆ ನಿದ್ದೆ ಹತ್ತಿರವೂ ಸುಳಿಯುತ್ತಿರಲಿಲ್ಲ. ಮನಸ್ಸಿನಲ್ಲಿ ಕೋಪವೂ ಇತ್ತು, ಗೊಂದಲವೂ ಇತ್ತು ಮತ್ತು ಚಡಪಡಿಕೆಯೂ ಇತ್ತು. ಆಗಲೇ ಕೋಮಲ್ನನ್ನು ನನ್ನ ಹತ್ತಿರ ಕರೆಯಬೇಕೆನಿಸಿತು. ಆದರೆ ಮತ್ತೆ ಅಹಂ ಅಡ್ಡ ಬಂದಿತು. ಅವಳ ಮೇಲಿದ್ದ ಕೋಪ ಅಷ್ಟು ಬೇಗ ಹೇಗೆ ತಣ್ಣಗಾಗುತ್ತಿತ್ತು? ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ನಮ್ಮಿಬ್ಬರ ಮಧ್ಯೆ ಏನೂ ಸರಿ ಇರಲಿಲ್ಲ, ಆದರೆ ಬಹುಶಃ ಸಂಪೂರ್ಣವಾಗಿ ಚದುರಿ ಹೋಗಿರಲಿಲ್ಲ. ಕೋಮಲ್ ಮೌನವಾಗಿ ನಿಂತಿದ್ದಳು ಮತ್ತು ಕೆಲವು ವರ್ಷಗಳ ಈ ದೂರ ನಮ್ಮಿಬ್ಬರನ್ನು ಎಷ್ಟು ಬದಲಾಯಿಸಿದೆ ಎಂದು ನಾನು ಯೋಚಿಸುತ್ತಿದ್ದೆ. ಕೋಣೆಯ ಮೌನದಲ್ಲಿ ಕೇವಲ ಉಸಿರಾಟದ ಶಬ್ದ ಮಾತ್ರ ಇತ್ತು ಮತ್ತು ನನಗೆ ಮೊದಲ ಬಾರಿಗೆ ಅರಿವಾಯಿತು, ಪರದೇಶದಿಂದ ಮರಳಿ ಬರುವುದು ಸುಲಭವಾಗಿತ್ತು, ಆದರೆ ಮನಸ್ಸುಗಳ ನಡುವಿನ ದೂರವನ್ನು ಕ್ರಮಿಸುವುದು ಅಷ್ಟು ಸುಲಭವಲ್ಲ. ಮರುದಿನದಿಂದ ನಮ್ಮ ನಡುವೆ ಒಂದು ಮೌನದ ಗೋಡೆ ಎದ್ದು ನಿಂತಂತಾಗಿತ್ತು.
ಕೋಮಲ್ ಕಡೆ ಹೆಚ್ಚು ಗಮನ ಕೊಡಬಾರದು ಎಂದು ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ದೆ. ಬಹುಶಃ ಹೀಗೆ ಮಾಡುವುದರಿಂದ ನನ್ನ ಕೋಪ ಕಡಿಮೆಯಾಗಬಹುದು, ಅಥವಾ ನಾನು ಕೋಪಗೊಂಡಿದ್ದೇನೆ ಎಂದು ಅವಳಿಗೆ ಅರ್ಥವಾಗಬಹುದು ಎಂದು ನನಗೆ ಅನಿಸುತ್ತಿತ್ತು. ಬೆಳಿಗ್ಗೆ ಕಣ್ಣು ಬಿಟ್ಟಾಗ ಅವಳು ಮಂಚದ ಮೇಲಿರುತ್ತಿರಲಿಲ್ಲ. ಅವಳು ಮುಂಜಾನೆ ಎದ್ದು ನೇರವಾಗಿ ಚಾವಣಿಯ ಮೇಲೆ ಹೋಗುತ್ತಾಳೆ ಮತ್ತು ಅಲ್ಲಿ ಮನೆಯ ಕೆಲಸಗಳು ಅವಳಿಗಾಗಿ ಕಾಯುತ್ತಿರುತ್ತವೆ ಎಂಬುದು ನನಗೆ ತಿಳಿದಿತ್ತು. ಕೆಲವೊಮ್ಮೆ ಪಾತ್ರೆಗಳ ಶಬ್ದ ಬರುತ್ತಿತ್ತು, ಕೆಲವೊಮ್ಮೆ ಮೇಲಿನಿಂದ ಸಣ್ಣ ಕೆಮ್ಮಿನ ಶಬ್ದ ಕೇಳಿಸುತ್ತಿತ್ತು. ಆದರೆ ನಾನು ಎಲ್ಲವನ್ನೂ ನಿರ್ಲಕ್ಷಿಸುತ್ತಿದ್ದೆ. ನಾನು ಕೆಳಗಿನ ಕೋಣೆಯಲ್ಲೇ ಮಲಗಿರುತ್ತಿದ್ದೆ ಅಥವಾ ಮೊಬೈಲ್ನಲ್ಲಿ ಬ್ಯುಸಿಯಾಗಿರುತ್ತಿದ್ದೆ. ಅಮ್ಮ ಚಹಾ ತರುತ್ತಿದ್ದಳು, ನಾನು ಆರಾಮಾಗಿ ಕುಡಿಯುತ್ತಿದ್ದೆ. ಕೋಮಲ್ ನನ್ನ ಮುಂದೆ ಬಂದರೆ ಮೌನವಾಗಿ ಕೆಲಸ ಮಾಡುತ್ತಿದ್ದಳು. ಅವಳು ಕೆಲವೊಮ್ಮೆ ನೀರು ಇಟ್ಟು ಹೋಗುತ್ತಿದ್ದಳು, ಕೆಲವೊಮ್ಮೆ ಉಪಹಾರ ತರುತ್ತಿದ್ದಳು. ನಾನು ಅವಳ ಕಡೆ ನೋಡದೆಯೇ ಕೇವಲ ಹಾಂ ಅಥವಾ ಸರಿ ಎಂದು ಬಿಡುತ್ತಿದ್ದೆ. ಅವಳ ಕಣ್ಣುಗಳು ಏನನ್ನೋ ಹುಡುಕುತ್ತಿರುವಂತೆ ಇರುತ್ತಿದ್ದವು. ಆದರೆ ನನ್ನ ಒರಟುತನವನ್ನು ಕಂಡಾಗ ಅವಳು ಮೌನವಾಗಿ ಹಿಂತಿರುಗುತ್ತಿದ್ದಳು. ಅವಳ ಮೌನ ನನ್ನನ್ನು ಕೆಲವೊಮ್ಮೆ ಚಡಪಡಿಸುವಂತೆ ಮಾಡುತ್ತಿತ್ತು. ಆದರೆ ನಾನು ನನ್ನ ಹಠದಿಂದ ಹೊರಬರುತ್ತಿರಲಿಲ್ಲ. ಒಂದು ದಿನ ಮಧ್ಯಾಹ್ನದ ವೇಳೆ ನಾನು ಹೊರಗೆ ಹೋಗಲು ತಯಾರಾಗುತ್ತಿದ್ದೆ. ಕೋಮಲ್ ಮೃದು ಧ್ವನಿಯಲ್ಲಿ ಊಟ ಮುಗಿಸಿ ಹೋಗಿ ಎಂದಳು. ನಾನು ಅವಳ ಕಡೆ ನೋಡದೆಯೇ ಹಸಿವಿಲ್ಲ ಎಂದೆ. ಅವಳು ಬಹುಶಃ ಏನೋ ಹೇಳಲು ಬಯಸಿದಳು, ಆದರೆ ನಿಂತು ಹೋದಳು. ನಾನು ಶೂ ಧರಿಸಿ ಬಾಗಿಲನ್ನು ಜೋರಾಗಿ ಮುಚ್ಚಿ ಹೊರ ನಡೆದೆ. ಸಂಜೆ ಮನೆಗೆ ಮರಳಿದಾಗಲೂ ಅವಳು ಹಾಗೆಯೇ ಮೌನವಾಗಿ ಕೆಲಸದಲ್ಲಿ ಮಗ್ನಳಾಗಿದ್ದಳು. ಯಾವುದೇ ದೂರಿಲ್ಲ, ಪ್ರಶ್ನೆಯೂ ಇಲ್ಲ. ಈ ಮೌನ ನನ್ನ ಕೋಪವನ್ನು ಇನ್ನೂ ಹೆಚ್ಚಿಸಿತು. ಕೆಲವೊಮ್ಮೆ ನಾನು ಬೇಕೆಂದೇ ಚಾವಣಿಯ ಕಡೆಗೆ ಹೋಗುತ್ತಿರಲಿಲ್ಲ. ಅವಳು ಅಲ್ಲಿ ಬಿಸಿಲಿನಲ್ಲಿ ಕೆಲಸ ಮಾಡುತ್ತಾಳೆ ಎಂಬುದು ನನಗೆ ತಿಳಿದಿತ್ತು. ಆದರೆ ಇದೆಲ್ಲ ಅವಳ ಸ್ವಂತ ಜವಾಬ್ದಾರಿ ಎಂದು ನನ್ನ ಮನಸ್ಸಿಗೆ ನಾನೇ ಹೇಳಿಕೊಳ್ಳುತ್ತಿದ್ದೆ. ನಾನು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದೆ. ಮನೆಗೆ ಮರಳಿದಾಗ ಅಮ್ಮ ಮತ್ತು ಅತ್ತಿಗೆ ಕುಳಿತು ಮಾತನಾಡುತ್ತಿದ್ದರು ಮತ್ತು ಕೋಮಲ್ ಎಲ್ಲೋ ಒಂದು ಕಡೆ ಬ್ಯುಸಿಯಾಗಿದ್ದಳು. ಅವಳ ಇರುವಿಕೆ ಈಗ ಮನೆಯಲ್ಲಿ ಒಂದು ನೆರಳಿನಂತೆ ಭಾಸವಾಗುತ್ತಿತ್ತು. ಅವಳು ಎಲ್ಲೋ ಒಂದು ಕಡೆ ಇರುತ್ತಿದ್ದಳು, ಆದರೆ ನನ್ನ ಹೃದಯಕ್ಕೆ ಹತ್ತಿರವಾಗಿರಲಿಲ್ಲ. ಒಂದು ಸಂಜೆ ನಾನು ಟಿವಿ ನೋಡುತ್ತಿದ್ದೆ. ಕೋಮಲ್ ಬಂದು ನಿಧಾನವಾಗಿ ಚಹಾ ಮಾಡಿಕೊಡಲೆ ಎಂದಳು. ನಾನು ತಣ್ಣನೆಯ ಧ್ವನಿಯಲ್ಲಿ ಮನಸ್ಸಿದ್ದರೆ ಮಾಡು ಎಂದೆ. ಸ್ವಲ್ಪ ಸಮಯದ ನಂತರ ಚಹಾ ತಂದಾಗ ನನ್ನ ಕೈಯಿಂದ ಕಪ್ ಸ್ವಲ್ಪ ಜಾರಿತು. ನಾನು ಸಿಟ್ಟಿನಿಂದ, ನಿನಗೆ ಒಂದು ಕೆಲಸವೂ ಸರಿಯಾಗಿ ಮಾಡಲು ಬರುವುದಿಲ್ಲವೇ ಎಂದು ಕಿರುಚಿದೆ. ಅವಳು ಬೆಚ್ಚಿಬಿದ್ದು ಹಿಂದೆ ಸರಿದು ಇಷ್ಟೇ ಹೇಳಿದಳು, ಕ್ಷಮಿಸಿ. ಅವಳ ಧ್ವನಿಯಲ್ಲಿ ಯಾವುದೇ ಸಮರ್ಥನೆ ಇರಲಿಲ್ಲ, ಬೇಸರವೂ ಇರಲಿಲ್ಲ, ಕೇವಲ ಒಂದು ಆಯಾಸವಿತ್ತು. ಅದು ನನ್ನನ್ನು ಒಂದು ಕ್ಷಣ ಮೌನವಾಗಿಸಿತು. ಆದರೆ ನಾನು ಮತ್ತೆ ಮುಖ ತಿರುಗಿಸಿಕೊಂಡೆ. ಎರಡನೇ ಘಟನೆ ನಡೆದದ್ದು ನಾನು ನನ್ನ ಬಟ್ಟೆಗಳನ್ನು ಕೇಳಿದಾಗ. ಅವಳು ಬಹುಶಃ ಮೇಲೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದಳು ಮತ್ತು ಸ್ವಲ್ಪ ಸಮಯ ತಡವಾಯಿತು. ನಾನು ಧ್ವನಿ ಹೆಚ್ಚಿಸಿ, ನಿನಗೆ ಕೇಳಿಸುವುದಿಲ್ಲವೇ ಎಂದೆ. ಅವಳು ಬೇಗ ಬೇಗ ಮೆಟ್ಟಿಲು ಇಳಿದು ಬಂದು ಬಟ್ಟೆಗಳನ್ನು ನನ್ನ ಮುಂದೆ ಇಟ್ಟಳು. ಬೆವರಿನಿಂದ ಅವಳ ಮುಖ ತೊಯ್ದು ಹೋಗಿತ್ತು. ನಾನು ನಿಂದಿಸುವ ಧ್ವನಿಯಲ್ಲಿ, ಮನೆಯ ಕೆಲಸಗಳಲ್ಲಿ ಇಷ್ಟೊಂದು ಬ್ಯುಸಿಯಾಗಿದೆಯಾ ಎಂದರೆ ಗಂಡನ ಮಾತು ಕೂಡ ಕೇಳಿಸುವುದಿಲ್ಲವೇ ಎಂದೆ. ಅವಳು ಕೇವಲ ತಲೆ ತಗ್ಗಿಸಿ ನಿಧಾನವಾಗಿ, ಮುಂದಿನ ಬಾರಿ ತಡವಾಗುವುದಿಲ್ಲ ಎಂದಳು. ನಂತರ ಮೌನವಾಗಿ ಮರಳಿದಳು. ಅವಳ ಮೌನ ನನ್ನನ್ನು ಕೆಲವೊಮ್ಮೆ ಗೊಂದಲಕ್ಕೀಡು ಮಾಡುತ್ತಿತ್ತು. ಅವಳು ಉತ್ತರಿಸಲಿ, ವಾದ ಮಾಡಲಿ ಎಂದು ನಾನು ಬಯಸುತ್ತಿದ್ದೆ. ಇದರಿಂದ ನನ್ನ ಕೋಪ ಹೊರಬರಲಿ ಎಂದುಕೊಂಡಿದ್ದೆ. ಆದರೆ ಅವಳು ಪ್ರತಿ ಬಾರಿಯೂ ಸುಮ್ಮನಿರುತ್ತಿದ್ದಳು, ಏನನ್ನೂ ಹೇಳಬಾರದು ಎಂದು ನಿರ್ಧರಿಸಿದಂತಿದ್ದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರ ಗಂಭೀರತೆ ಬಂದಿತು. ಮೊದಲು ಅವಳು ನಗುತ್ತಿದ್ದಳು, ಸಣ್ಣ ವಿಷಯಗಳಿಗೂ ಮುಗುಳ್ನಗುತ್ತಿದ್ದಳು. ಆದರೆ ಈಗ ಅವಳ ತುಟಿಗಳು ಹೆಚ್ಚಾಗಿ ಮುಚ್ಚಿರುತ್ತಿದ್ದವು. ದಿನಗಳು ಉರುಳಿದವು. ಮನೆಯಲ್ಲಿ ಎಲ್ಲವೂ ಮೊದಲಿನಂತೆ ನಡೆಯುತ್ತಿದೆ, ಆದರೆ ನಮ್ಮ ನಡುವೆ ಅಂತರ ಹೆಚ್ಚಾಗುತ್ತಿದೆ ಎಂಬುದನ್ನು ನಾನು ಗಮನಿಸಿದೆ. ಅವಳು ಹೇಗೆ ಕೆಲಸ ಮಾಡುತ್ತಾಳೆ ಎಂದು ನೋಡಲು ನಾನು ಎಂದಿಗೂ ಚಾವಣಿಗೆ ಹೋಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಹಠವಿತ್ತು. ಆದರೆ ರಾತ್ರಿ ಕೆಲವೊಮ್ಮೆ ತಾರಸಿಯಿಂದ ಪಾತ್ರೆಗಳನ್ನು ಇಡುವ ಶಬ್ದ ಬಂದಾಗ ನನ್ನ ಹೃದಯದಲ್ಲಿ ಸಣ್ಣ ನೋವು ಮೂಡುತ್ತಿತ್ತು. ಅದನ್ನು ನಾನು ತಕ್ಷಣವೇ ಹತ್ತಿಕ್ಕುತ್ತಿದ್ದೆ. ಒಂದು ರಾತ್ರಿ ನಾನು ತಡವಾಗಿ ಕೋಣೆಗೆ ಬಂದೆ. ಕೋಮಲ್ ಅದಾಗಲೇ ಮಲಗಿದ್ದಳು ಅಥವಾ ಮಲಗುವಂತೆ ನಟಿಸುತ್ತಿದ್ದಳು. ಅವಳ ಕೈಗಳ ಮೇಲೆ ಸಣ್ಣ ಗಾಯದ ಗುರುತುಗಳಿದ್ದವು. ಅದು ಬಹುಶಃ ಕೆಲಸ ಮಾಡುವಾಗ ಆಗಿರಬೇಕು. ನಾನು ಒಂದು ಕ್ಷಣ ಗಮನವಿಟ್ಟು ನೋಡಿದೆ, ನಂತರ ದೃಷ್ಟಿ ಬದಲಿಸಿದೆ. ಮನಸ್ಸಿನಲ್ಲಿ ವಿಚಿತ್ರ ಚಡಪಡಿಕೆ ಇತ್ತು. ಆದರೆ ನಾನು ನನಗೆ ಹೇಳಿಕೊಂಡೆ, ಇದೆಲ್ಲ ಸಮಯದ ಆಟ. ನಿಧಾನವಾಗಿ ನಮ್ಮ ಸಂಬಂಧ ಪದಗಳಿಂದ ಖಾಲಿಯಾಗತೊಡಗಿತು. ಅವಳು ಬೆಳಿಗ್ಗೆ ಎದ್ದು ತಾರಸಿಗೆ ಹೋಗುತ್ತಿದ್ದಳು, ದಿನವಿಡೀ ಕೆಲಸ ಮಾಡುತ್ತಿದ್ದಳು ಮತ್ತು ರಾತ್ರಿ ಮೌನವಾಗಿ ಮಲಗುತ್ತಿದ್ದಳು. ನಾನು ಅವಳ ಪಕ್ಕದಲ್ಲಿದ್ದು ಅವಳಿಂದ ದೂರವಿದ್ದೆ. ಕೆಲವೊಮ್ಮೆ ಅವಳೇ ಬದಲಾಗಿದ್ದಾಳೆ ಎಂದು ನಾನು ಯೋಚಿಸುತ್ತಿದ್ದೆ.
ಆದರೆ ಒಳಗಿನ ಧ್ವನಿಯೊಂದು ನಾನೇ ಅವಳ ಹೃದಯದ ಬಾಗಿಲುಗಳನ್ನು ಮುಚ್ಚಿಟ್ಟಿದ್ದೇನೆ ಎಂದು ಹೇಳುತ್ತಿತ್ತು. ಆದರೆ ಅಹಂಕಾರ ಎಷ್ಟು ಬಲವಾಗಿತ್ತೆಂದರೆ ನಾನು ಅದನ್ನು ಕೇಳಲು ಸಿದ್ಧನಿರಲಿಲ್ಲ. ಹೀಗೆ ದಿನಗಳು ಕಳೆದವು. ನಾನು ಅವಳನ್ನು ನೋಡಿಯೂ ನೋಡದಂತೆ ಇರುವುದನ್ನು ಕಲಿತಿದ್ದೆ ಮತ್ತು ಅವಳು ನನ್ನ ನಡವಳಿಕೆಯನ್ನು ಮೌನವಾಗಿ ಸ್ವೀಕರಿಸಿದ್ದಳು. ಆದರೆ ಈ ಮೌನಗಳು ಕೆಲವೊಮ್ಮೆ ಪದಗಳಿಗಿಂತ ಆಳವಾದ ಗಾಯವನ್ನು ಉಂಟು ಮಾಡುತ್ತವೆ ಎಂದು ನನಗೆ ತಿಳಿದಿರಲಿಲ್ಲ. ಮತ್ತು ಒಂದು ದಿನ ಈ ಮೌನವೇ ಎಲ್ಲವನ್ನೂ ಬದಲಿಸಲಿತ್ತು. ಮಧ್ಯಾಹ್ನದ ಕಡು ಬಿಸಿಲು ತಾರಸಿಯ ಮೇಲೆ ಬೆಂಕಿ ಸುರಿಯುತ್ತಿತ್ತು. ನಾನು ಏಕೋ ಇಂದು ಮೊದಲ ಬಾರಿಗೆ ಮೇಲೆ ನಡೆದು ಬಂದೆ. ಬಹುಶಃ ಹೃದಯದೊಳಗಿನ ಚಡಪಡಿಕೆ ನನ್ನನ್ನು ಎಳೆದು ತಂದಿತು. ಅಥವಾ ದಿನದಿಂದ ದಿನಕ್ಕೆ ಆಳವಾಗುತ್ತಿದ್ದ ಆ ಮೌನವೇ ಕಾರಣವಾಗಿರಬಹುದು. ನಾನು ತಾರಸಿಯ ಬಾಗಿಲು ತೆರೆದ ತಕ್ಷಣ ಕಡು ಬಿಸಿ ಗಾಳಿಯ ತರಂಗ ನನ್ನ ಮುಖಕ್ಕೆ ಬಡಿಯಿತು. ಕೆಲವು ಕ್ಷಣಗಳವರೆಗೆ ಉಸಿರಾಡೋದು ಕಷ್ಟವಾಯಿತು. ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು. ಎದುರಿಗೆ ಕೋಮಲ್ ಒಲೆಯ ಬಳಿ ಕುಳಿತಿದ್ದಳು. ಮುಖ ಬೆವರಿನಿಂದ ಒದ್ದೆಯಾಗಿತ್ತು. ಕೈಗಳು ಹಿಟ್ಟಿನಿಂದ ತುಂಬಿದ್ದವು ಮತ್ತು ಕಣ್ಣುಗಳ ಕೆಳಗೆ ಆಳವಾದ ಕಪ್ಪು ಕಲೆಗಳಿದ್ದವು. ಬಿಸಿಲು ಅವಳ ಮೇಲೆ ಬೆಂಕಿಯ ವರ್ತುಲವನ್ನು ಸೃಷ್ಟಿಸಿದಂತೆ ಬೀಳುತ್ತಿತ್ತು. ಅವಳು ಮೌನವಾಗಿ ಒಂದಾದ ನಂತರ ಒಂದರಂತೆ ನಿಲ್ಲದೆಯೇ ರೊಟ್ಟಿಗಳನ್ನು ಬೇಯಿಸುತ್ತಿದ್ದಳು. ಅವಳ ಹಣೆ ಮೇಲಿನ ಬೆವರಿನ ಹನಿಗಳು ಹರಿಯುತ್ತಿದ್ದವು. ಆದರೆ ಅವಳು ಪದೇ ಪದೇ ಸೀರೆಯ ಸೆರಗಿನಿಂದ ಅದನ್ನು ಒರೆಸಿಕೊಂಡು ಮತ್ತೆ ಕೆಲಸದಲ್ಲಿ ಮಗ್ನಳಾಗಿರುತ್ತಿದ್ದಳು. ನಾನು ಕೆಲವು ಕ್ಷಣಗಳವರೆಗೆ ಅವಳನ್ನೇ ನೋಡುತ್ತಾ ನಿಂತೆ. ಇದ್ದಕ್ಕಿದ್ದಂತೆ ನನಗೆ ಉಸಿರುಗಟ್ಟಿದಂತಾಯಿತು. ನಾನು 2 ಹೆಜ್ಜೆ ಮುಂದೆ ಇಟ್ಟಾಗ ಬಿಸಿಲಿನ ತೀವ್ರತೆಗೆ ನನ್ನ ತಲೆ ತಿರುಗಿದಂತಾಯಿತು. ನಾನು ಗೋಡೆಯ ಆಸರೆ ಪಡೆದೆ. ಕೋಮಲ್ ಬೆಚ್ಚಿ ಬಿದ್ದು ನನ್ನ ಕಡೆ ನೋಡಿ ತಕ್ಷಣ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ಗಾಬರಿಯಿತ್ತು. ನೀವು ಇಲ್ಲಿಗೇಕೆ ಬಂದ್ರಿ? ತುಂಬ ಬಿಸಿಲಿದೆ, ಕೆಳಗೆ ಹೋಗಿ ಎಂದು ಅವಳು ತಕ್ಷಣ ಹೇಳಿದಳು. ಆ ಕ್ಷಣದಲ್ಲಿ ಮೊದಲ ಬಾರಿಗೆ ನನಗೆ ಅರಿವಾಯಿತು. ಅವಳು ಸ್ವತಃ ಈ ಬೆಂಕಿಯಲ್ಲಿ ಬೇಯುತ್ತಿದ್ದಾಳೆ, ಆದರೆ ನನ್ನ ಬಗ್ಗೆ ಚಿಂತಿಸುತ್ತಿದ್ದಾಳೆ. ನನ್ನ ಗಂಟಲಿನಲ್ಲಿ ಪದಗಳು ಸಿಲುಕಿಕೊಂಡವು. ನಾನು ಸುತ್ತಲೂ ನೋಡಿದೆ. ತಾರಸಿಯ ಮೇಲೆ ಯಾವುದೇ ನೆರಳು ಇರಲಿಲ್ಲ. ದಿನವಿಡೀ ಅವಳು ಇದೇ ಕೆಲಸವನ್ನು ಮಾಡುತ್ತಿದ್ದಿರಬೇಕು. ಇದೇ ಕೋಮಲ್ನನ್ನು ನಾನು ಕೆಲವು ದಿನಗಳ ಹಿಂದೆ ಕೆಲಸದವಳು ಎಂದು ಭಾವಿಸಿದ್ದೆ. ನನ್ನ ಹೃದಯ ಇದ್ದಕ್ಕಿದ್ದಂತೆ ಅಪರಾಧ ಪ್ರಜ್ಞೆಯಿಂದ ತುಂಬಿ ಹೋಯಿತು. ಅಮ್ಮನ ಪದಗಳು ನನ್ನ ಕಿವಿಯಲ್ಲಿ ಮೊಳಗಿದವು. ಕ್ರೀಮ್ ಹಚ್ಚಿ ಹಚ್ಚಿ ಬಣ್ಣ ಹಾಳು ಮಾಡಿಕೊಂಡಿದ್ದಾಳೆ. ಆದರೆ ಇಲ್ಲಿ ಸತ್ಯವೇ ಬೇರೆಯಾಗಿತ್ತು. ಈ ಬಣ್ಣ ಕ್ರೀಮ್ಗಳಿಂದ ಅಲ್ಲ, ಬಿಸಿಲು, ಒಲೆಯ ಶಾಖ ಮತ್ತು ಕಠಿಣ ಶ್ರಮದಿಂದ ಸುಟ್ಟು ಹೋಗಿತ್ತು. ಈ ಬಣ್ಣ ತ್ಯಾಗದ್ದಾಗಿತ್ತು, ಜವಾಬ್ದಾರಿಯದ್ದಾಗಿತ್ತು. ನಾನು ನಿಧಾನವಾಗಿ ಕೇಳಿದೆ, ನೀನು ಪ್ರತಿದಿನ ಇಷ್ಟು ಬಿಸಿಲಿನಲ್ಲಿ ಇಲ್ಲಿ ಕೆಲಸ ಮಾಡುತ್ತೀಯಾ? ಅವಳು ಲಘುವಾಗಿ ಮುಗುಳ್ನಕ್ಕು. ಹೌದು, ಮನೆ ದೊಡ್ಡದಿದೆ, ಎಲ್ಲರಿಗೂ ಅಡುಗೆ ಮಾಡಬೇಕು, ಅಭ್ಯಾಸವಾಗಿದೆ ಎಂದಳು. ಅವಳ ತುಟಿಗಳ ಮೇಲೆ ನಗು ಇತ್ತಾದರೂ ಕಣ್ಣುಗಳಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ನನ್ನೊಳಗಿನ ಗೋಡೆ ಮುರಿದು ಬೀಳಲಾರಂಭಿಸಿತು. ನಾನು ಅವಳನ್ನು ಹೇಗೆ ನಿರ್ಲಕ್ಷಿಸಿದೆ, ನಿಂದಿಸಿದೆ. ಅವಳ ಮೌನವನ್ನು ದೌರ್ಬಲ್ಯ ಎಂದು ಭಾವಿಸಿದೆ. ಆದರೆ ಅವಳು ಮೌನವಾಗಿ ಎಲ್ಲವನ್ನು ಸಹಿಸಿಕೊಂಡಳು ಎಂಬುದನ್ನು ನೆನಪಿಸಿಕೊಂಡೆ. ಇದ್ದಕ್ಕಿದ್ದಂತೆ ಅವಳ ಕೈಯಿಂದ ರೊಟ್ಟಿ ಜಾರಿತು. ನಾನು ತಕ್ಷಣ ಮುಂದೆ ಹೋಗಿ ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳ ಹಸ್ತ ಬಿಸಿಯಾಗಿತ್ತು ಮತ್ತು ಬೆರಳುಗಳ ಮೇಲೆ ಸಣ್ಣದಾಗಿ ಬೆಂಕಿ ತಗುಲಿ ಸುಟ್ಟ ಗುರುತುಗಳಿದ್ದವು. ನನ್ನ ಹೃದಯದಲ್ಲಿ ತೀವ್ರ ನೋವುಂಟಾಯಿತು. ಇದೆಲ್ಲ ಯಾವಾಗಿನಿಂದ ನಡೆಯುತ್ತಿದೆ ಎಂದು ನಾನು ಮೃದು ಧ್ವನಿಯಲ್ಲಿ ಕೇಳಿದೆ. ಅವಳು ದೃಷ್ಟಿ ತಗ್ಗಿಸಿ, ನೀವು ಹೋದಾಗಿನಿಂದ ಮನೆಯ ಕೆಲಸಗಳು ಹೆಚ್ಚಾದವು. ನೀವು ಮರಳಿ ಬಂದರೆ ಎಲ್ಲವೂ ಸುಲಭವಾಗುತ್ತದೆ ಎಂದು ಯೋಚಿಸುತ್ತಿದ್ದೆ ಎಂದಳು. ಆದರೆ ಈ ಸರಳ ವಾಕ್ಯ ನನ್ನನ್ನು ಒಳಗಿನಿಂದ ತಲ್ಲಣಗೊಳಿಸಿತು. ನಾನು ವರ್ಷಗಟ್ಟಲೆ ಪರದೇಶದಲ್ಲಿ ದುಡಿದೆ, ಆದರೆ ಅವಳು ಇಲ್ಲಿ ಒಬ್ಬಳೇ ಎಲ್ಲವನ್ನೂ ನಿಭಾಯಿಸಿದಳು. ನಾನು ಅವಳ ಕಡೆ ನೋಡಿದೆ. ಅವಳ ಬಣ್ಣ ಬದಲಾಗಿರಬಹುದು, ಆದರೆ ಕಣ್ಣುಗಳಲ್ಲಿ ಅದೇ ಹಳೆಯ ಪ್ರೀತಿ ಇತ್ತು. ನನ್ನ ತುಟಿಗಳು ನಡುಗಿದವು. ಕೋಮಲ್, ನನ್ನಿಂದ ತಪ್ಪಾಗಿದೆ. ಅವಳು ಆಶ್ಚರ್ಯದಿಂದ ನನ್ನ ಕಡೆ ನೋಡಿದಳು. ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಬದಲು ನಾನು ನಿನ್ನನ್ನು ಜಡ್ಜ್ ಮಾಡಿದೆ. ನನಗೆ ನಿನ್ನ ಮುಖದ ಮೇಲಲ್ಲ, ನನ್ನ ಅಹಂಕಾರದ ಮೇಲೆ ದ್ವೇಷವಿರಬೇಕಿತ್ತು. ಕೋಮಲ್ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಅವಳು ನಿಧಾನವಾಗಿ, ನಾನು ಎಂದಿಗೂ ದೂರು ನೀಡಲಿಲ್ಲ, ಕೇವಲ ನೀವು ನನ್ನನ್ನು ಮೊದಲಿನಂತೆ ಕಾಣುವುದಿಲ್ಲವೇ ಎಂಬ ಭಯವಿತ್ತು ಎಂದಳು. ನಾನು ಮೊದಲ ಬಾರಿಗೆ ಅವಳ ಹತ್ತಿರ ಬಂದು, ಮೊದಲಿನಂತೆ ಅಲ್ಲ, ನೀನು ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿದೆಯಾ, ಏಕೆಂದರೆ ನೀನು ನಮಗಾಗಿ ಏನು ಮಾಡಿದ್ಯಾ ಎಂದು ಈಗ ನಾನು ನೋಡುತ್ತಿದ್ದೇನೆ ಎಂದೆ. ಬಿಸಿ ಗಾಳಿ ಬೀಸುತ್ತಿತ್ತು, ಆದರೆ ನನಗೆ ಈಗ ಅದರ ಶಾಖ ತಗಲುತ್ತಿರಲಿಲ್ಲ. ನಾನು ಒಲೆಯನ್ನು ಆರಿಸಿದೆ ಮತ್ತು ಅವಳ ಕೈಗಳನ್ನು ನನ್ನ ಕೈಯಲ್ಲಿ ತೆಗೆದುಕೊಂಡೆ. ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು, ಆದರೆ ಇದು ಮೌನದ ಕಣ್ಣೀರಲ್ಲ, ಬಹುಶಃ ನೆಮ್ಮದಿಯ ಕಣ್ಣೀರಾಗಿತ್ತು. ಕೆಳಗಿನಿಂದ ಅಮ್ಮನ ಧ್ವನಿ ಕೇಳಿಸಿತು, ಕೋಮಲ್, ರೊಟ್ಟಿಗಳಾದವೇ ಇಲ್ಲವೇ? ನಾನು ಮೊದಲ ಬಾರಿಗೆ ಗಟ್ಟಿಯಾದ ಧ್ವನಿಯಲ್ಲಿ ಉತ್ತರಿಸಿದೆ. ಇಂದಿನಿಂದ ಕೋಮಲ್ ಕೆಳಗೆ ವಿಶ್ರಾಂತಿ ಪಡೆಯುತ್ತಾಳೆ.
ಕೋಮಲ್ ಆಶ್ಚರ್ಯ ಮತ್ತು ಸಂತೋಷ ಮಿಶ್ರಿತ ದೃಷ್ಟಿಯಿಂದ ನನ್ನನ್ನು ನೋಡಿದಳು. ನಾನು ಅವಳ ಕೈ ಹಿಡಿದು ತಾರಸಿಯ ನೆರಳಿರುವ ಜಾಗಕ್ಕೆ ಕರೆದೊಯ್ದೆ. ನನಗೆ ಇದ್ದಕ್ಕಿದ್ದಂತೆ ಅರಿವಾಯಿತು. ನಾನು ಪರದೇಶದಿಂದ ಕೇವಲ ಶರೀರವನ್ನು ಹೊತ್ತು ತಂದಿದ್ದೆ, ಹೃದಯವನ್ನಲ್ಲ. ಮತ್ತು ಇಂದು ಈ ತಾರಸಿಯ ಸುಡುವ ಬಿಸಿಲಿನಲ್ಲಿ ನನ್ನ ಹೃದಯ ಮರಳಿ ಬಂದಿತ್ತು. ನಾನು ನಿಧಾನವಾಗಿ ಹೇಳಿದೆ, ನಿನ್ನ ಬಣ್ಣ ಬದಲಾಗಿಲ್ಲ ಕೋಮಲ್, ನನ್ನ ದೃಷ್ಟಿ ಬದಲಾಗಿದೆ. ಅವಳು ಲಘುವಾಗಿ ಮುಗುಳ್ನಕ್ಕಳು. ಅದೇ ಹಳೆಯ ನಗು. ಅದನ್ನು ನಾನು ವರ್ಷಗಳಿಂದ ನೆನಪಿಸಿಕೊಳ್ಳುತ್ತಿದ್ದೆ. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು. ಪ್ರೀತಿ ಮುಖದ ಗುರುತಲ್ಲ, ಭಾವನೆಯ ಗುರುತಾಗಿರುತ್ತದೆ. ಮತ್ತು ನಾನು ನನ್ನ ಹೆಂಡತಿಯನ್ನು ಇಂದು ನಿಜವಾಗಿಯೂ ಮೊದಲ ಬಾರಿಗೆ ಗುರುತಿಸಿದ್ದೆ. ಸಂಜೆ ಕರಗುತ್ತಿತ್ತು. ಸೂರ್ಯ ಮುಳುಗುತ್ತಿದ್ದನು. ನಾವಿಬ್ಬರೂ ಮೌನವಾಗಿ ಮೆಟ್ಟಿಲುಗಳ ಕಡೆಗೆ ಹೆಜ್ಜೆ ಇಟ್ಟೆವು. ಆದರೆ ಈ ಮೌನ ಮುಂಚಿನಂತಿರಲಿಲ್ಲ. ಇದರಲ್ಲಿ ದೂರವಿರಲಿಲ್ಲ, ಸಾಮೀಪ್ಯವಿತ್ತು. ಮತ್ತು ನಮ್ಮ ಕತೆ ಮುಗಿದಿಲ್ಲ, ಬದಲಿಗೆ ಇಂದು ನಿಜವಾಗಿ ಪ್ರಾರಂಭವಾಗಿದೆ ಎಂದು ನನಗೆ ತಿಳಿದಿತ್ತು. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಮತ್ತು ನಿಮಗೆ ನಮ್ಮ ಇಂದಿನ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಖಂಡಿತ ಮಾಡಿಕೊಳ್ಳಿ. ಧನ್ಯವಾದಗಳು.